ಮತ್ತೆ ಬಂದ್ವಿ ಫೇಸ್ ಟು ಫೇಸ್. ಈಗ ನಮ್ಮ ಹತ್ರನೂ ಒಂದ್ ಕಪ್ ಐತೆ, ನಮ್ಮ ಹತ್ರ ಆಲ್ರೆಡಿ 5 ಕಪ್ ಐತೆ. 2 ವರ್ಷ ಬ್ಯಾನು ಆಗಿದ್ದೀರಾ. ಈ ಸಲ ಕಪ್ಪು ಲಾಲಿಪಾಪು ಇಕ್ಕಿದ್ವಲ್ಲ ನಿಮ್ ಬೈಕ್ ಓದ್ಸಲನೆ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್. ಹಲೋ ನಮಸ್ಕಾರ ಬೈಜಾನ್. ಸಲಾಂ ಅಲೈಕುಂ. ಈ ಸಲ RCB ಸೋಲಿಸ್ತೀವಿ. ಇದು IPL ಕೊಡೋ, ನಿಮ್ ಟೀಮ್ ಎಲ್ಲ ಇರುತ್ತೆ ಇದ್ರಲ್ಲಿ. ಆದ್ರೂ ಈ ಸಲ RCB ಕಪ್ ಗೆಲ್ಲಲ್ಲ. ಹೌದೌದು, ಅದು ಕರೆಕ್ಟ್. ಲೇ ನಮ್ RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಇಡೀ ಪಾಕಿಸ್ತಾನ ಹೋಗ್ಬಿಡುತ್ತೆ. ಹೌದೌದು, ಇದು ಕರೆಕ್ಟ್. RCB ಗೆಲ್ಲಕ್ ಬಿಡಲ್ಲ. ಅಕಸ್ಮಾತ್ ಹೆಂಗೂ ಗೆದ್ಬಿಟ್ರೆ ಇನ್ನೇನ್ ಗೆಲ್ಲೋ ಟೈಮಲ್ಲಿ ಸ್ಟೇಡಿಯಂ ಬಾಂಬ್ ಹಾಕ್ಬಿಡ್ತೀವಿ. ಹಾಕ್ರಿ ಹ್ಞೂ ಹಾಕ್ರಿ 5ನೇ ತಾರೀಕು ಹಾಕ್ರಿ. ನಮ್ ಜೊತೆ ಇವ್ರು ಹೋಗ್ಬಿಡ್ಲಿ. ಹಾಕ್ತಿವಿ ಬಿಡಲ್ಲ. ಫಸ್ಟ್ ಅಲ್ಲಿ ಅಫ್ಘಾನಿಸ್ತಾನ ನಿಮ್ ತಿಗೋಡಿತಾರ, ಅದಕ್ಕೆ ಬ್ಯಾಂಡೇಜ್ ಹಾಕಳ್ರಿ, ಆಮೇಲೆ ಬಾಂಬ್ ಹಾಕೋರಂತೆ. ಹೌದೌದು, ಇದು ಕರೆಕ್ಟೇ. ಅವ್ರಿಗೂ ಹಾಕ್ತಿವಿ, ನಿಮ್ಗೂ ಹಾಕ್ತಿವಿ. ಹಾಕುವಂತ ಏನೋ ಸೌಂಡ್ ಬರ್ತೈತ್ ನೋಡೋ ಅಲ್ಲಿ. ಯಾರೋ ಅವ್ನು ವಿಜಿಲ್ ಹೊಡಿತಾ ಇರೋದು. ಓದ ಇವನು ಅಷ್ಟೇ. ತಲಾ ಫಾರ್ ಎ ರೀಸನ್. ಅಲ್ಲ ನೀನ್ ಗೋಳಿ ಮಗನೇನು ನೀನು? ಇಲ್ಲ ಅಂಕಲ್ ಮಗ. ಕೊನೆಗೂ ಒಪ್ಕೊಂಬಿಟ್ಟಲ್ಲ. ಅಪ್ಪನ್ ಮಗ ಅಂತ ಅಂದಿದ್ ನಾನು. ಕೇಳಿಸ್ತು ಎಲ್ಲ ಕೇಳಿಸ್ತು. ಫಸ್ಟ್ ಹೋಗಲ್ಲ ಹೈದ್ರಾಬಾದ್ ಹೆಂಗ್ ಸೋಸೋದಂತ ಪ್ಲಾನ್ ಮಾಡ್ತೀವಿ. ಕೊನೆಗೂ ನೀನ್ ಒಪ್ಕೊಂಬಿಟ್ಟಲ್ಲ. ಹಲೋ ಏನು ಕೇಳಿಸಲ್ಲ ಬಿಡ, ನಾನು ಆಮೇಲೆ ಮಾಡ್ತೀನಿ. ಅಪ್ಪನ್ಗೆ ಎಷ್ಟು ಜನ ಮಕ್ಳು ಬೇಕಾದ್ರೂ ಇರ್ಬೋದು, ಆದ್ರೆ ಮಕ್ಳಿಗೆ ಒಬ್ಬನೇ ಅಪ್ಪ ಇರ್ಬೇಕು. ಆಗ್ಲೇ ಅದಕ್ಕೊಂದು ಬೆಲೆ. ಈ ಊರಿಗೆ ಎಷ್ಟು ಜನ ಮಕ್ಳು ಬೇಕಾದ್ರೂ ಇರ್ಲಿ, ಆದ್ರೆ ಈ ಏರಿಯಾಗೆ ನಾನೊಬ್ಬನೇ ಅಪ್ಪ. ಹಲೋ ಮಚ್ಚ, ಹೆಂಗಿದೀಯಾ? ಆರಾಮಾಗಿದ್ದೀನಿ ಮಚ್ಚ. ಇನ್ಮೇಲೆ ಆರಾಮಾಗಿರಲ್ಲ ಬಿಡು. IPL ಸ್ಟಾರ್ಟ್ ಆಯ್ತಲ್ಲ, ಈ ಸಲ ಕಪ್ ನಾವೇ ಹೊಡಿತೀವಿ. ಹೋದ್ ಸಲ ಸರಿಯಾಗಿ ಹಾಕಿ ಕಳ್ಸಿದ್ವಲ್ಲ. ಎಲ್ಲಿ? ಗ್ರೌಂಡ್ ಅಲ್ಲಿ ಮಚ್ಚ. ಇದೆಲ್ಲ ಚೆನ್ನಾಗಿರಲ್ಲ ನೋಡು. ಮತ್ತೆ ಹೋದ್ ಸಲ ಚೆನ್ನಾಗಿತ್ತಲ್ಲ, ಅದೇ ಬೇರೆ ಇದೇ ಬೇರೆ. ಹೋದ್ ಸಲಕ್ಕಿಂತ ಜಾಸ್ತಿನ ಹೊಡೆದ್ ಕಳಿಸ್ತೀವಿ ಬಾ ಮಚ್ಚ. ಹಲೋ ಮಚ್ಚ, ಹೇಳ್ ಮಚ್ಚ. 17ಕ್ಕೆ ನಿಮ್ದು ಮತ್ತೆ RCB ಮ್ಯಾಚ್ ಉಂಟು, ಹುಷಾರಾಗಾಡ್ರು. ಹೋ ಮಚ್ಚ, ಹುಷಾರಾಗಾಡ್ಬೇಕು. ಎಲ್ರು ನಿಮ್ ತರನೇ ಹೇಳಿ ಹೊಡ್ಸ್ಕೊಂಡ್ ಹೋಗ್ಬಿಟ್ರು. ಇಲ್ಲ ಮಚ್ಚ, ನಾವ್ ಅವ್ರಿಗೆ ಚಾನ್ಸ್ ಕೊಡಲ್ಲ. ನೀವು ಅವ್ರಿಗೆ ಚಾನ್ಸ್ ಕೊಡೋದಲ್ಲ, ಅವರೇ ನಿಮಗ್ ಮನ್ಸ್ ಬಂದ್ರೆ ಚಾನ್ಸ್ ಕೊಡ್ಬೇಕು. ನೀವೇ ಹಿಂಗಂದ್ರೆ ಹೆಂಗೆ ಬಾಯಿ? ನಾನ್ ಹಿಂಗ್ ಹೇಳ್ತಿಲ್ಲ ಮಚ್ಚ. ಅವ್ರ ಆಟ ನೋಡಿ ನಾನು ಕೂಡ RCB ಫ್ಯಾನ್ ಆಗಿಬಿಟ್ಟಿದೀನಿ. ನೀವು ನಮ್ಗ ಹಿಂಗ ಅನ್ನಕತ್ತಿದ್ರಪ್ಪ. 5 ಕಪ್ ಅದಾವು, ಅದು ತೊಗೊಂಡ್ ಮುಕ್ಳಾಗ ಇಟ್ಕೋರು ಅಂತಿದ್ರು. ನಿಮ್ದೊಂದ್ ಕಪ್ ಐತಲ್ಲ, ಎಲ್ಲಿ ಇಟ್ಕೊಂತೀವಿ? ಅದನ್ನು ತೊಗೊಂಡು ಮುಕ್ಳಾಗ ಇಡ್ತೀವಿ. ಮ್ಯಾಚ್ ಇದ್ದಾಗ ಎಲ್ಲಾ ಪ್ಲೇಯರ್ಸ್ ಒಂದೇ. ಅದು ಖರೆ ಅದ. ಅಂದ್ರೂ ಈ ಸರ್ತಿ ಕಪ್ ನಮ್ದೇ. ಬೈ ಟ್ರೇನ್ದಾಗ ಫೈನ್ ಹರಿತಾನ TT. ಇವ್ರೇನ್ ಬಾರಿ ಏನ GT? ನೀ ಏನ್ ಬಾರಿ ಅಲ್ಲ. ನಿಮ್ಮ ನಿಂಬಿಕಾಯಿ ಮೇಲೆ ಭರೋಸೆ ಇಟ್ಟು ಕೂತದಿ ಅಮ್ಮಾಯಿ. ಬಿಗ್ ಬಾಸ್ ದಾಗ ಗೆದ ನಮ್ ಗಿಲ್ಲಿ. ಅಪ್ಪೋ ಖರೆ ಅದ. ಯಾವಾಗ್ಲೂ ಫೈನಲ್ ಹೋಗಿ ಸೋಲ್ತಾರ ದಿಲ್ಲಿ. ದೋಸ್ತ ಪರ್ಸಿ ತರ್ಲಿಕ್ ಹೋಗಿದ್ನ ಶಾಬಾದ್. ಅದು ಖರೆ ಅದ. 300 ರನ್ ಹೊಡೆದ್ರು ಲಾಸ್ಟಿಗೆ ಸೋಲ್ತದ ಹೈದರಾಬಾದ್. ಫೋನ್ ಪೇ ಮಾಡ್ತೀನಿ, ಕೊಡು ಬೈ QR. ಬೈ ಹಿಂಗ ಮಾಡ್ಲಕ್ ಹೋಗಿ ಬ್ಯಾನ್ ಆಗದ RR. ದೋಸ್ತ RCB ಅಂದ್ರೆ ಟಾಪ್. CSK ಕೊಡ್ತೀವಿ ಯಾವಾಗ್ಲೂ ಲಾಲಿಪಾಪು. ಅಣ್ಣ ನೀನ್ ಯಾಕೆ ಟೀಮಿಂದ ಹೊರಗೆ ಹಾಕಿರಂತಲ್ಲ? 1 ವರ್ಷ ಕಪ್ ಗೆಲ್ಸ್ಕೊಟ್ಟೆ, ನೀ ಎತ್ತಿರ್ಲಾರ ಟೀಮ್ ಹಂಗೆ 2 ವರ್ಷ ಅದೆಲ್ಲ ಹೋಲ್ ಬಿಡೋಣ. ನಿನಗೇನಾಯ್ತು? ನಿನ್ನೆ ಯಾಕೆ ತೆಗೆದು ಹೋಗಟ್ರಿ? ಅಣ್ಣ ನಾ ಹೊರಗೆ ಹೋಗಕ್ ಕಾರಣ ಯಾರಪ್ಪ ಅಂತಂದ್ರ, ಸರಿಯಾಗಿ ತಿದ್ದಿದ್ರೆ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ. ಆಗ್ಬಿಟ್ಟು ನಮ್ಮೆಲ್ರಿಗೂ ಗೂಟ ಇಡ್ತಾನೆ. I said aura. ನಮ್ಮ RCBಯ ಹೆಮ್ಮೆ, The King,
ಕರ್ನಾಟಕದಲ್ಲಿ ಹುಟ್ಟಿ ಬೆಳ್ದು ಇಲ್ಲಿ ಅನ್ನ ತಿನ್ಬಿಟ್ಟು ಇನ್ನು RCB ನೋಡಿ ತಿಕ್ಕ ಹುರ್ಕೊಳ್ಳೋರ್ಗೆ ಒಂದೊಳ್ಳೆ ಗಿಫ್ಟ್ ಇದೆ ನನ್ನ ಹತ್ರ. ಇದೇ ಕೊಡ್ಲಾ ಇಲ್ಲ ಯೆಲ್ಲೋ ಕಲರ್ ಕೊಡ್ಲಾ? ಅದ್ರ ಜೊತೆ ನಿಮ್ಗೆ ಇದು ಬೇಕಾಗುತ್ತೆ. ಇದೇ ಬೇಕಾ ಬೇರೆ ಕಲರ್ ಚೇಂಜ್ ಮಾಡ್ಲಾ? ಅದೆಲ್ಲ ನಿಮ್ಗೆ ಸಾಕಾಗಿಲ್ಲ ಅಂದ್ರೆ RCBನ ನೀವು ಇನ್ನೂ ಇಷ್ಟಪಡಲ್ಲ ಅಂದ್ರೆ ಅದ್ರ ಜೊತೆ ಇದ್ ತಗೊಳ್ಳಿ. ಆ ಕಡೆ ನೋಡು. ಸ್ವಲ್ಪ ಈ ಕಡೆ ನೋಡು ಕಂದ. ಹಿಂಗಿಟ್ಕೊಂಡು ಹೀಗ್ ಹೊಡಿಬೇಕು. ನಮ್ಮ ಏಟಿಗೆ ಎಂತೆಂತವ್ರ ಉಚಾಯ್ಕೊಂಡ್ ಹೋಗ್ಯಾರ. ಇನ್ನು ನೀನ್ ಯಾಲೆ ಹಾಕಲೆ ಮಗ ಒಬ್ಬ ಮೊದಲು ಮೈ ತೊಕ್ಕ ಹಚ್ಕೊಂಡ್ ಲೈ ಬೈ ಸೊಬ್ಬು ಏಮೈತೆ. 5 ಕಪ್ ಗೆದ್ದವ್ರದ ಇಷ್ಟು 1 ಕಪ್ ಗೆದ್ದವ್ರದ ಇವೆಂಟಿನ್ ಕ್ರೇಜ್. ಗೊತ್ತಾಯ್ತ ಕಪ್ ಮ್ಯಾಟರ್